ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿ ಹಾಗೂ ಜೆಡಿಎಸ್ ಮಿತ್ರ ಪಕ್ಷಗಳು ರಾಜ್ಯದ ಆಡಳಿತಾರೂಢ ಬಿಜೆಪಿಗೆ ಬಿಗ್ ಶಾಕ್ ನೀಡಲು ಮುಂದಾಗಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅವರಿಬ್ಬರು ಕೂಡ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಈ ಇಬ್ರು ನಾಯಕರ ಮಹಾತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ಮೋದಿ ದೇವೇಗೌಡರು ಆ ಪ್ಲಾನ್ ಮಾಡಿದ್ರಲ್ಲ, ಆ ಪ್ಲಾನ್ ಆದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕುಸ್ತಿ ಕಾವೇರಿ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಇದು ರಾಜ್ಯದ ಜನರನ್ನೇ ಬೇಸರಗೊಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದು ಪ್ರತಿಪಕ್ಷಗಳಿಗೆ ಪ್ರಮುಖ ಅಸ್ತ್ರ ಕೂಡ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಪ್ರತಿಪಕ್ಷಗಳು ಮುಂದಿನ ಚುನಾವಣೆಗೆ ಹೋಗೋದಕ್ಕೆ ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷಗಳು ಮುಂದಾಗಿದೆ. ಸಿಎಂ ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಇಂದು ನಿನ್ನೆಯದು ಮೊನ್ನೆಯದು ಅಲ್ಲ, ವರ್ಷಗಳದ್ದು. ಆದ್ರೆ ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಕೈ ಪಡೆಗೆ ಸೆಡ್ಡು ಹೊಡೆಯೋದಕ್ಕೆ ಮಿತ್ರ ಪಕ್ಷಗಳು ಮೆಗಾ ಪ್ಲಾನ್ ಮಾಡಿಕೊಂಡಿವೆ. ಇದು ಕೈ ಪಡೆಯಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಮಿತ್ರ ಪಕ್ಷಗಳ ಪ್ಲಾನ್ ಕಾಂಗ್ರೆಸ್ ಅನ್ನ ಕಂಗೆಡಿಸಿರೋದು ಯಾಕೆ? ಈ ಪ್ಲಾನ್ ಮಾಡಿರೋದು ರಾಜಕೀಯ ಮುತ್ಸದ್ದಿಗಳಾದ ನರೇಂದ್ರ ಮೋದಿ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡ. ಇದಕ್ಕಾಗಿ ಇಬ್ಬರು ನಾಯಕರು ಸೀಕ್ರೆಟ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆ ಸೀಕ್ರೆಟ್ ಪ್ಲಾನ್ ಏನು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್. ಇದರ ಅರ್ಥ ಸಿಂಪಲ್ ಅಂದ್ರೆ ಮಿತ್ರ ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆ. ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು, ಎಲ್ಲೆಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಬೇಕಾ, ಜೆಡಿಎಸ್ ಸ್ಪರ್ಧೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಹಾಕಿದ್ದಾರೆ ದೇವೇಗೌಡರು ಹಾಗೆ ನರೇಂದ್ರ ಮೋದಿ ಅವರು. ಮೂಲಗಳ ಪ್ರಕಾರ 175 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅಂತ ಕೂಡ ಹೇಳಲಾಗಿರೋದು. ಉಳಿದ 49 ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುವಂತೆ ರಾಜ್ಯ ಬಿಜೆಪಿ ನಾಯಕರು ಹೇಳಿದ್ದಾರೆ ಅನ್ನೋ ಲೆಕ್ಕಾಚಾರ. ಆದ್ರೆ ದೇವೇಗೌಡರು ಇದಕ್ಕೆ ಒಪ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಜೆಡಿಎಸ್ ನಲ್ಲೂ ಕೂಡ ಹೆಚ್ಚಿನ ಕ್ಷೇತ್ರದಲ್ಲಿ ಬಲಿಷ್ಠವಾಗಿದೆ. ಹಾಗಾಗಿ ನಮಗೆ ಮತ್ತಷ್ಟು ಸ್ಥಾನಗಳನ್ನ ಕೊಡಬೇಕು ಅಂತ ಮೋದಿ ಅವರನ್ನ ಕೇಳಿಕೊಂಡಿದ್ದಾರಂತೆ ದೇವೇಗೌಡರು. ಆ ಬಳಿಕ ನರೇಂದ್ರ ಮೋದಿ ಹಾಗೆ ದೇವೇಗೌಡರು ಕ್ಷೇತ್ರವಾರು ಪಕ್ಷವಾರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಇದು ಕಾಂಗ್ರೆಸ್ನಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಮಿತ್ರ ಪಕ್ಷಗಳ ತಂತ್ರ ಫಲಿಸುತ್ತಾ? ಕಾಂಗ್ರೆಸ್ಗೆ ಸೋಲು ತರಿಸುತ್ತಾ? ರಾಜ್ಯದ ಜನರ ನಿರ್ಧಾರ ಏನು? ಇದು ಸದ್ಯದ ಪ್ರಶ್ನೆ ಆಗಿದೆ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.